ಈಗ ಈ ಸಮಾರಂಭದಲ್ಲಿ ಅಪರೂಪದ ಒಂದು ಕಾರ್ಯಕ್ರಮ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಗಿ ಅವರ ಪರಿಚಯವನ್ನು ನಮ್ಮ ಜಗದೀಶ್ ಅವರು ಹೇಳ್ತಾ ಇದ್ದಾರೆ. ನಂತರ ಅವರಿಗೆ ಈ ವೇದಿಕೆಯಲ್ಲಿ ಗೌರವಿಸಲಾಗ್ತದೆ. ಚಿನ್ನದ ಕುವರಿ, ಪ್ರಥಮ ಸರಣಿಗಳ ಸರದಾರಿಣಿ, ದೈವ ಸಾಕ್ಷಾತ್ಕಾರ ಪಡೆದ ಆಧ್ಯಾತ್ಮದ ಅನುಭೂತಿಣಿ, ಚಿಕ್ಕ ಮಕ್ಕಳ ಹೃದಯ ರೋಗ ಚಿಕಿತ್ಸಾ ವ್ಯವಸ್ಥೆಯ ತಾಯಿ ಎಂದೆಲ್ಲ ಗುರುತಿಸಲ್ಪಡುವ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು ಬೆಳಗಾವಿಯಲ್ಲಿ ಹುಟ್ಟಿದ್ದು. ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜಿನಿಂದ, ಕರ್ನಾಟಕ ವೈದ್ಯಕೀಯ ಕಾಲೇಜಿನಿಂದ MBBS ಪದವಿ, ಪ್ರಥಮ ರ್ಯಾಂಕ್ ಮತ್ತು ಚಿನ್ನದ ಪದಕದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ MD ಪದವಿ ಪಡೆದರು. ಅವರ ವಿದ್ಯಾರ್ಥಿ ಮತ್ತು ವೃತ್ತಿ ಜೀವನದಲ್ಲಿ 40ಕ್ಕೂ ಹೆಚ್ಚು ಚಿನ್ನದ ಪದಕ, 2 ರಜತ ಪದಕಗಳನ್ನು ಪಡೆದರು. ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು ಕರ್ನಾಟಕ ರಾಜ್ಯದ ಪ್ರಥಮ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞೆ, ಕರ್ನಾಟಕ ಹೃದ್ರೋಗ ಸೊಸೈಟಿಯ ಪ್ರಥಮ ಮಹಿಳಾ ಅಧ್ಯಕ್ಷೆ. ತಮ್ಮ ಜೀವಮಾನ ಸಾಧನೆಗಾಗಿ ರಾಷ್ಟ್ರೀಯ ವೈದ್ಯ ವಿಜ್ಞಾನ ಸಮ್ಮೇಳನದಲ್ಲಿ 32 ಉಪನ್ಯಾಸಗಳನ್ನು ನೀಡಿದ ಭಾರತದ ಪ್ರಥಮ ಮತ್ತು ಏಕೈಕ ಹೃದ್ರೋಗ ತಜ್ಞೆ. ಡಾಕ್ಟರ್ H. ನರಸಿಂಹಯ್ಯ ವಾರ್ಷಿಕ ವಿಜ್ಞಾನ ಸಮ್ಮೇಳನದಲ್ಲಿ ಸತತ 6 ಉಪನ್ಯಾಸ ನೀಡಿದ ಕರ್ನಾಟಕದ ಪ್ರಥಮ ಮಹಿಳಾ ಹೃದ್ರೋಗ ತಜ್ಞೆ. ಇಂಡಿಯನ್ ಅಕಾಡೆಮಿ ಆಫ್ ಇಕೋಕಾರ್ಡಿಯೋಗ್ರಫಿ ಬೆಂಗಳೂರು ಮತ್ತು ಕರ್ನಾಟಕ ಘಟಕದ ಪ್ರಥಮ ಮಹಿಳಾ ಅಧ್ಯಕ್ಷೆ, ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದ ಪ್ರಥಮ ಮಹಿಳಾ ಅಧ್ಯಕ್ಷೆ. ಮಲೇಷಿಯಾದ ಕೌಲಾಲಂಪುರದಲ್ಲಿ 7 kg ತೂಕದ ಮಗುವಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾಧನವೊಂದನ್ನು ಅಳವಡಿಸಿ ಹೃದಯದ ರಂಧ್ರವನ್ನ ಮುಚ್ಚುವ ವಿಧಾನವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ. ಹುಟ್ಟಿದ 14 ತಾಸಿನ 2 kg ಮಗುವಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಬಲೂನಿನ ತೂರು ನಳಿಕೆಯ ಮೂಲಕ ರೋಗ ಗುಣಪಡಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ. 1 kg 800 ಗ್ರಾಂ ತೂಕದ ಮಗುವಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಹೃದಯ ರೋಗ ಗುಣಪಡಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಹೃದ್ರೋಗ ತಜ್ಞೆ. ಇಡೀ ಪ್ರಪಂಚದಲ್ಲಿ 7 ಅತಿ ವಿರಳ ಹೃದಯ ರೋಗಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾಧನಗಳನ್ನು ಅಳವಡಿಸುವ ಮೂಲಕ ಅದನ್ನು ಗುಣಪಡಿಸುವ ವಿಧಾನವನ್ನ ಮಂಡಿಸಿ ಪ್ರಕಟಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ. 3 ವರ್ಲ್ಡ್ ಕಾಂಗ್ರೆಸ್ ಸಮ್ಮೇಳನಗಳಲ್ಲಿ ಲೇಖನಗಳನ್ನು ಮಂಡಿಸಿ ಆ 3 ಲೇಖನಗಳಿಗೆ ಅತ್ಯುತ್ತಮ ಲೇಖನ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ. ಮುಖ್ಯವಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರ ಚಿಕಿತ್ಸೆಯ ಯಶಸ್ಸಿನ ಫಲಿತಾಂಶ 99.99, ಅದು ಕೂಡ ಕರ್ನಾಟಕದಲ್ಲಿ ಪ್ರಥಮ. ಒಟ್ಟು 58ಕ್ಕೂ ಹೆಚ್ಚು
ವೈದ್ಯಕೀಯ ಪ್ರಕಟಣೆಗಳು, 156ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 800ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿದ್ದಾರೆ. ಶ್ರೀಶೈಲ ಜಗದ್ಗುರುಗಳ PhD ಮಹಾಪ್ರಬಂಧವನ್ನ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ BC ರಾಯ್ ಪ್ರಶಸ್ತಿ, ವಚನ ಪಿತಾಮಹ ಫಗು ಹಳಕಟ್ಟಿ ಪ್ರಶಸ್ತಿ, ತುಮಕೂರು ಸಿದ್ಧಗಂಗಾ ಶಿವಕುಮಾರ ಶ್ರೀ ಪ್ರಶಸ್ತಿ ಸೇರಿದಂತೆ 75ಕ್ಕೂ ಹೆಚ್ಚು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ತಮ್ಮ 46 ವರ್ಷದ ವೃತ್ತಿ ಜೀವನದಲ್ಲಿ ದಾನಿಗಳ ಸಹಾಯದಿಂದ ಸಾವಿರಾರು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಾನು ಅವರಲ್ಲಿ ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು.